ನಿಮ್ಗೆ ಗೊತ್ತಾ, ಮನೇಲಿರುವ ಸಾಮಾನ್ಯ ಬ್ರೆಡ್ನಿಂದ ಇಷ್ಟು ರಿಚ್ ಗ್ಲೋಸಿ ಹೋಟೆಲ್ ಸ್ಟೈಲ್ ಹಲ್ವಾ ಮಾಡ್ಬೋದಂತ. ಈ ಶೈನ್ ನೋಡಿದ್ರೆ ಸಾಕು, ಲಿಟ್ರಲಿ ಮೌತ್ ವಾಟರಿಂಗ್. ಈ ರೆಸಿಪಿಗೆ ಬೇಕಾಗಿರೋದು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್: ಬ್ರೆಡ್, ತುಪ್ಪ, ಹಾಲು, ಸಕ್ಕರೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್. ಆದರೆ ಫೈನಲ್ ರಿಸಲ್ಟ್ ಮಾತ್ರ ಪ್ಯೂರ್ ರಾಯಲ್ ಡಿಸರ್ಟ್. ಮೊದಲು ಬ್ರೆಡ್ನ ಸೈಡ್ಸ್ ತೆಗೆದು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡ್ಕೊಳ್ಳಿ. ಈ ಸಾಫ್ಟ್ ಬ್ರೆಡ್ ಕ್ಯೂಬ್ಸ್ ನಂತರ ಪರ್ಫೆಕ್ಟ್ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತವೆ. ಈಗ ಒಂದು ಕಡೆಗೆ ಸಾಕಷ್ಟು ತುಪ್ಪ ಹಾಕಿ ಮೆಲ್ಟ್ ಆಗಲು ಬಿಡಿ. ತುಪ್ಪದ ಅರೋಮಾ ಕಿಚನ್ ತುಂಬಿದ್ರೆ ರೆಸಿಪಿ ಆಲ್ರೆಡಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಮೊದಲು ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಫ್ರೈ ಮಾಡ್ಕೊಳ್ಳಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಆಗಿ ರೇಸಿನ್ಸ್ ಪಫ್ ಆಗೋ ಮೂಮೆಂಟ್ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಅದೇ ತುಪ್ಪಕ್ಕೆ ಬ್ರೆಡ್ ಕ್ಯೂಬ್ಸ್ ಹಾಕಿ ಸ್ಲೋ ಫ್ಲೇಮ್ನಲ್ಲಿ ರೋಸ್ಟ್ ಮಾಡಿ. ಪ್ರತಿ ತುಂಡು ಕ್ರಿಸ್ಪಿ ಎಜಸ್ ಜೊತೆ ಗೋಲ್ಡನ್ ಆಗಬೇಕು. ಈ ರೋಸ್ಟಿಂಗ್ ಸ್ಟೆಪ್ನೇ ಬ್ರೆಡ್ ಹಲ್ವಾಗೆ ಡೀಪ್ ಕ್ಯಾರಮೆಲ್ ಫ್ಲೇವರ್ ಕೊಡುತ್ತೆ. ಈಗ ಬ್ರೆಡ್ ಟೋಟಲಿ ಬಟರಿ, ಕ್ರಿಸ್ಪಿ ಮತ್ತು ಅರೋಮ್ಯಾಟಿಕ್ ಆಗಿದೆ. ಈಗ ಬಿಸಿ ಹಾಲು ಸ್ಲೋಲಿ ಪೋರ್ ಮಾಡಿ. ಬ್ರೆಡ್ ಹಾಲನ್ನು ಅಬ್ಸಾರ್ಬ್ ಮಾಡೋದು ನೋಡಿದ್ರೆ ಆಲ್ರೆಡಿ ಡಿಸರ್ಟ್ ಫೀಲ್ ಶುರು ಆಗುತ್ತೆ. ನೋಡಿ, ಬ್ರೆಡ್ ನಿಧಾನವಾಗಿ ಸಾಫ್ಟನ್ ಆಗಿ ಕ್ರೀಮಿ ಟೆಕ್ಸ್ಚರ್ಗೆ ಟ್ರಾನ್ಸ್ಫಾರ್ಮ್ ಆಗುತ್ತಿದೆ. ಈ ಸ್ಟೇಜ್ನಲ್ಲಿ ಸ್ಮೆಲ್ ಕೂಡ ಬೇಕರಿ ಡಿಸರ್ಟ್ ಥರ ಇರ್ತದೆ. ಈಗ ಶುಗರ್ ಸೇರಿಸಿದ್ಮೇಲೆ ಮಿಕ್ಸ್ಚರ್ ಗ್ಲಾಸಿಯಾಗಿ ಮೆಲ್ಟ್ ಆಗಲು ಶುರುವಾಗುತ್ತೆ. ಆ ರಿಚ್ ಕ್ಯಾರಮೆಲ್ ಶೈನ್ ಸ್ಲೋಲಿ ಡೆವಲಪ್ ಆಗೋದು ತುಂಬ ಬ್ಯೂಟಿಫುಲ್. ಕಂಟಿನ್ಯೂಯಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಹಲ್ವಾ ಈಗ ಥಿಕ್, ಸ್ಮೂತ್ ಮತ್ತು ಸಿಲ್ಕಿ ಟೆಕ್ಸ್ಚರ್ಗೆ ಬರುತ್ತದೆ. ಎಡ್ಜಸ್ಲಿ ತುಪ್ಪ ರಿಲೀಸ್ ಆಗೋದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಸೈನ್. ಈ ಸ್ಟೇಜ್ನಲ್ಲಿ ಹಲ್ವಾ ಲಿಟ್ರಲಿ ಗ್ಲಾಸಿ ವೆಲ್ವೆಟ್ ಥರ ಕಾಣಿಸುತ್ತದೆ. ಕೊನೆಯಲ್ಲಿ ರೋಸ್ಟೆಡ್ ಕ್ಯಾಶ್ಯೂಸ್, ಆಲ್ಮಂಡ್ಸ್ ಮತ್ತು ರೇಸನ್ಸ್ ಹಾಕಿ. ಕ್ರಂಚಿ ನಟ್ಸ್ ಜೊತೆಗೆ ಹಲ್ವಾ ಟೆಕ್ಸ್ಚರ್ ಇನ್ನೂ ನೆಕ್ಸ್ಟ್ ಲೆವೆಲ್ ಆಗುತ್ತದೆ. ಈಗ ಹಾಟ್ ಬ್ರೆಡ್ ಹಲ್ವಾವನ್ನು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ. ಆ ಸ್ಟೀಮ್, ಆ ಶೈನ್, ಆ ರಿಚ್ ಅರೋಮಾ ಅನ್ಬಿಲೀವಬಲ್. 1 ಸ್ಪೂನ್ ತೆಗೆದಾಗ ಸಾಫ್ಟ್ ಡೆನ್ಸ್ ಟೆಕ್ಸ್ಚರ್ ಬ್ಯೂಟಿಫುಲಿ ಸ್ಟ್ರೆಚ್ ಆಗುತ್ತದೆ. ಇದು ಸಿಂಪಲ್ ಲೆಫ್ಟ್ ಓವರ್ ಬ್ರೆಡ್ ಅಂತ ಯಾರೂ ಬಿಲೀವ್ ಮಾಡೋದಿಲ್ಲ. ಈ ಕರ್ನಾಟಕ ಸ್ಟೈಲ್ ಬ್ರೆಡ್ ಹಲ್ವಾ ನಿಮ್ಗೆ ಇಷ್ಟ ಆಯ್ತಾ? ಫಾಲೋ ಸಿಹಿ ಕಿಚನ್ ಫಾರ್ ಮೋರ್.